ಆತ್ಮೀಯ ಧರ್ಮಹಿತ ಚಿಂತಕರೇ, ಜ್ಯೋತಿಷ್ಯ ಹಾಗೂ ಬ್ರಹ್ಮಾಂಡ ಎನ್ನುವುದು ಬಹಳ ವಿಶೇಷವಾದ ವ್ಯಾಪ್ತಿಯನ್ನು ಪಡೆದುಕೊಂಡಿದೆ. ಬ್ರಹ್ಮಾಂಡ ಅಥವಾ ಗ್ರಹಗಳ ಲೋಕವು ಅದ್ಭುತ ಹಿನ್ನೆಲೆಯಿಂದ ಕೂಡಿದೆ. ಬ್ರಹ್ಮಾಂಡದಲ್ಲಿರುವ ಗ್ರಹಗಳು ಮತ್ತು ಸೂರ್ಯಚಂದ್ರರು ದ್ವಾದಶ ರಾಶಿಗಳಲ್ಲಿ ಪ್ರವೇಶ ಪಡೆದಾಗ ಸಾಕಷ್ಟು ಬದಲಾವಣೆಗಳು ಉಂಟಾಗುತ್ತವೆ. ಪ್ರಕೃತಿಯಲ್ಲಿ ಹಾಗೂ ವಾತಾವರಣದಲ್ಲೂ ಅನೇಕ ಬದಲಾವಣೆಗಳು ಉಂಟಾಗುತ್ತವೆ. ಸದ್ಯಕ್ಕೆ ಈಗ ಸಾಲು ಸಾಲು ಹಬ್ಬಗಳ ಸಡಗರ ಸಂಭ್ರಮಗಳು ಕಡಿಮೆಯಾಗುತ್ತಿದ್ದಂತೆ ಚುಮ್ಮು ಚಳಿ ಆರಂಭವಾಗಿದೆ. ಡಿಸೆಂಬರ್ ತಿಂಗಳಾದಿಯ ಬಳಿಕ ವಾತಾವರಣದ ಉಷ್ಣತೆ ಮೆಲ್ಲನೆ ಕಡಿಮೆಯಾಗತೊಡಗಿದೆ. ಬೆಳಗ್ಗೆ ಬೇಗ ಏಳಲೆವು ಎನ್ನುವಂತಿವೆ ತನುಮನ. ಏನೋ ಒಂದು ತರಹದ ಆಲಸ್ಯ, ಖಿನ್ನತೆ, ಇವೆಲ್ಲದರ ನಡುವೆ ಈಗ ದೇಗುಲಗಳಲ್ಲಿ ಮುಂಜಾವದಲ್ಲಿ ಪೂಜೆಯ ಘಂಟಾನಾದ, ಮಂತ್ರಘೋಷ ಕೇಳಿಬರುತ್ತವೆ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ ಮುಂತಾದವು ಚಾಂದ್ರಮಾನ ಮಾಸದ ಪರಿಗಣನೆ. ಅದೇ ರೀತಿ ಮೇಷ, ವೃಷಭ, ಮಿಥುನ ಮುಂತಾದವು ಸೌರಮಾನ ಮಾಸದ ಪರಿಗಣನೆ. ಈ ಸೌರಮಾನದ ಪರಿಗಣನೆಯಲ್ಲಿ ಯಾವ ರಾಶಿಯಲ್ಲಿ ಸೂರ್ಯನಿರುತ್ತಾನೆಯೋ ಆ ರಾಶಿ ಹೆಸರು ಬರುತ್ತದೆ. ಅಂದರೆ ಸೂರ್ಯ ಮೇಷರಾಶಿಯಲ್ಲಿದ್ದರೆ ಅದು ಮೇಷಮಾಸ, ಸಿಂಹರಾಶಿಯಲ್ಲಿದ್ದರೆ ಅದು ಸಿಂಹಮಾಸ. ಅದೇ ರೀತಿ ಈಗ ಸೂರ್ಯ ಧನಸ್ಸು ರಾಶಿಯನ್ನು ಪ್ರವೇಶಿಸುವ ಕಾಲ ಸನ್ನಿಹಿತವಾಗಿದೆ. ಹಾಗಾದರೆ ಈ ಮಾಸವನ್ನು ಯಾವ ಮಾಸ ಎಂದು ಕರೆಯುತ್ತಾರೆ? ಹಾಗೆ ಈ ಮಾಸದ ವಿಶೇಷಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ರವಿಯು ಪ್ರತಿ ತಿಂಗಳು 15ನೇ ತಾರೀಕು ಅಥವಾ 16ನೇ ತಾರೀಕು ಹೊಸ ರಾಶಿಯನ್ನು ಪ್ರವೇಶಿಸುವುದು ಎಲ್ಲರಿಗೂ ತಿಳಿದ ವಿಷಯವೇ. ಇದನ್ನು ಸಂಕ್ರಮಣ ಅಥವಾ ಸಂಕ್ರಾಂತಿ ಎನ್ನುತ್ತೇವೆ. ಪ್ರತಿ ವರ್ಷದಂತೆ ರವಿಯು ವೃಶ್ಚಿಕ ರಾಶಿಯನ್ನು ಬಿಟ್ಟು 16ನೇ ತಾರೀಕಿನಂದು ಧನಸ್ಸು ರಾಶಿಯನ್ನು ಪ್ರವೇಶಿಸುತ್ತಾನೆ. ಈ ರಾಶಿಯಲ್ಲಿ ಮುಂದಿನ ಜನವರಿ 13ನೇ ತಾರೀಕಿನವರೆಗೂ ಇದ್ದು ನಂತರ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ಈ ಪ್ರವೇಶದೊಂದಿಗೆ ದಕ್ಷಿಣಾಯನ ಮುಕ್ತಾಯವಾಗಿ ಉತ್ತರಾಯಣವು ಆರಂಭವಾಗುವುದು. ಇದನ್ನು ಮಕರ ಸಂಕ್ರಾಂತಿ ಹಬ್ಬ ಎಂದು ಆಚರಿಸುತ್ತೇವೆ. ರವಿಯು ಗುರುವಿನಿಂದ ಆಳಲ್ಪಡುವ ಧನಸ್ಸು ರಾಶಿಯಲ್ಲಿ ಸಂಚರಿಸುವುದರಿಂದ ಹಿಂದೂಗಳಿಗೆ ಇದೊಂದು ಪವಿತ್ರವಾದ ಮಾಸವಾಗಿದೆ. ಸೂರ್ಯನು ವೃಶ್ಚಿಕ ರಾಶಿಯಿಂದ ಧನುರಾಶಿಯನ್ನು ಪ್ರವೇಶಿಸುವ ಮತ್ತು ಅವನೊಂದಿಗೆ ಇರುವ ಮಾಸವನ್ನು ಧನುಮಾಸ ಎಂದು ಪರಿಗಣಿಸಲಾಗುತ್ತದೆ. ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯನು ಪ್ರತಿ ತಿಂಗಳು ಒಂದೊಂದು ರಾಶಿ ಚಿಹ್ನೆಯಲ್ಲಿರುತ್ತಾನೆ. ಈ ಅವಧಿ ಸೂರ್ಯನು ಧನುರಾಶಿಯನ್ನು ಕ್ರಮಿಸುವ ಕಾಲ. ಸಾಮಾನ್ಯವಾಗಿ ಡಿಸೆಂಬರ್ ತಿಂಗಳ ಉತ್ತರಾರ್ಧದಿಂದ ಜನವರಿ ತಿಂಗಳ ಪೂರ್ವಾರ್ಧದಲ್ಲಿ ಬರುವ ಮಾಸ. ಚಾಂದ್ರಮಾನದ ಮಾರ್ಗಶಿರ ಮತ್ತು ಪುಷ್ಯ ಮಾಸದ ಭಾಗಗಳನ್ನೊಳಗೊಂಡಂತಹ ಸೌರಮಾನದ ಧನುರ್ಮಾಸ, ಚಾಪಮಾಸ, ಕೋದಂಡ ಮಾಸ, ಕಾರ್ಮಿಕ ಮಾಸ ಇತ್ಯಾದಿ ಪರ್ಯಾಯ ಹೆಸರುಗಳಿಂದಲೂ ಗುರುತಿಸಿಕೊಂಡಿದೆ. ಆಧ್ಯಾತ್ಮ ಸಾಧನೆಗಿದು ಪರ್ವಕಾಲವೆಂತಲೂ ಕೂಡ ಕರೆಸಿಕೊಂಡಿದೆ. ನಾವು ಪಂಚಾಂಗದ ಪ್ರಕಾರ ಒಂದು ವರ್ಷವನ್ನು ಉತ್ತರಾಯಣ ಮತ್ತು ದಕ್ಷಿಣಾಯನ ಎಂದು ಎರಡು ಭಾಗಗಳನ್ನಾಗಿ ಮಾಡಿದ್ದೇವೆ. ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿನ. ಮಾರ್ಗಶೀರ್ಷ ಮಾಸ ದಕ್ಷಿಣಾಯನದ ಪುಣ್ಯಕಾಲದಲ್ಲಿ ಬರುತ್ತದೆ. ಉತ್ತರಾಯಣದ ಪುಣ್ಯಕಾಲ ದೇವತೆಗಳಿಗೆ ಬೆಳಗ್ಗೆ ಅಂತಲೂ ದಕ್ಷಿಣಾಯನ ಪುಣ್ಯಕಾಲ ರಾತ್ರಿ ಎಂದು ಹೇಳಲಾಗುತ್ತದೆ. ಧನುರ್ಮಾಸ ರಾತ್ರಿ ಮುಗಿಯುತ್ತಿರುವಂತಹ ಸಮಯ. ನಾವು ದಿನದ ಯಾವ ಸಮಯವನ್ನು ಬ್ರಾಹ್ಮಿ ಮುಹೂರ್ತವೆಂದು ಕರೆಯುತ್ತೇವೆಯೋ ಅಂತಹ ಶ್ರೇಷ್ಠ ಮುಹೂರ್ತ ಈ ಇಡೀ ಒಂದು ಮಾಸ. ಈ ತಿಂಗಳು ಪೂರ್ತಿ ಬ್ರಹ್ಮಮುಹೂರ್ತವೇ. ಬ್ರಹ್ಮಮುಹೂರ್ತದ ಸಮಯದಲ್ಲಿ ಅಥವಾ ಮುಂಜಾನೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ದೇವರಿಗೆ ಸಲ್ಲಿಸುವ ಯಾವುದೇ ಪ್ರಾರ್ಥನೆಯು ನಿಮಗೆ ಹೆಚ್ಚಿನ ಪುಣ್ಯವನ್ನು ನೀಡುತ್ತದೆ ಎಂಬುದು ಹಿಂದೂ ಸಂಪ್ರದಾಯದ ನಂಬಿಕೆಯಾಗಿದೆ. ಈ ಸಮಯವನ್ನು ಬ್ರಹ್ಮಮುಹೂರ್ತ ಎಂದು ಕರೆಯಲಾಗುತ್ತದೆ. ಈ ಸಮಯವು ಭಕ್ತನಿಗೆ ತನ್ನ ಭಕ್ತಿಯನ್ನು ದೇವರ ಮೇಲೆ ಕೇಂದ್ರೀಕರಿಸಲು ಮತ್ತು ಭಗವಂತನಿಗೆ ಹತ್ತಿರವಾಗಲು ಸಹಾಯ ಮಾಡುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ದೇವರನ್ನು ಪೂಜಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಭಕ್ತರು ಧನುರ್ಮಾಸದ ದೇವರ ಬ್ರಹ್ಮಮುಹೂರ್ತದ ಸಮಯವನ್ನು ಪವಿತ್ರ ಮತ್ತು ಮಂಗಳಕರವೆಂದು ಪರಿಗಣಿಸುತ್ತಾರೆ. ಸಂಪ್ರದಾಯದ ಪ್ರಕಾರ ಧನುರ್ಮಾಸದಲ್ಲಿ ದೇವರುಗಳು ಮುಂಜಾನೆ ಎದ್ದೇಳುತ್ತಾರೆ. ಭಕ್ತ ಬ್ರಹ್ಮಮುಹೂರ್ತದ ಮಂಗಳಕರ ಅವಧಿಯಲ್ಲಿ ಭಗವಂತನಿಗೆ ಪೂಜೆ ಮತ್ತು ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ. ಈ ಪುಣ್ಯಕಾಲದಲ್ಲಿ ಭಗವಂತನನ್ನು ಪೂಜಿಸುವುದರಿಂದ 1000 ವರ್ಷಗಳ ಕಾಲ ಪೂಜಿಸಿದ ಫಲವು ಸಿಗುತ್ತದೆ. ಈ ಮಾಸದ ಪೂಜೆಯು 1000 ವರ್ಷಗಳ ಪೂಜೆಗೆ ಸಮಾನವೆಂದು ಪರಿಗಣಿಸಲಾಗುವುದು. ಕೋದಂಡಾಸ್ತೆ ಸಮೀತರೆ ಪ್ರತ್ಯುಷೇ ಪೂಜನಾರ್ಥೆ ಸಹಸ್ರಾಬ್ಧರ್ಚನಂ ಫಲಂ ದಿನೇನೇಕೇನ ಲಭ್ಯತೆ ಎಂಬ ಶ್ಲೋಕವು ಇದನ್ನು ಪುಷ್ಟೀಕರಿಸುತ್ತದೆ. ಈ ಮಾಸದಲ್ಲಿ ದೇಹವನ್ನು ದಂಡಿಸಿ ಚಳಿಯಿದ್ದರೂ ನದಿಯಲ್ಲಿ ಸ್ನಾನ ಮಾಡಿ ದೇವರ ಕಾರ್ಯಗಳನ್ನು ಮಾಡಿದರೆ ನಮ್ಮ ಇಷ್ಟಾರ್ಥಗಳು ಫಲಿಸುತ್ತವೆ. ತಿಂಗಳ ಪರ್ಯಂತ ಆಸ್ತಿಕರು ಅರುಣೋದಯ ಕಾಲದಲ್ಲಿ ಎದ್ದು ಸ್ನಾನ ನಿತ್ಯಾನಿಕಗಳನ್ನೆಲ್ಲ ಪೂರೈಸಿ ಸೂರ್ಯೋದಯದ ಮೊದಲೇ ಪೂಜೆ ಮುಗಿಸುತ್ತಾರೆ. ಬಾನಲ್ಲಿ ನಕ್ಷತ್ರಗಳು ಮಿನುಗುತ್ತಿರುವಾಗಲೇ ನಡೆಸಿದ ಪೂಜೆ ಸಂಪೂರ್ಣ ಫಲಪ್ರದವೆಂದು, ವಿಳಂಬಿಸಿದಷ್ಟು ಫಲಕ್ಷಯವಾಗುತ್ತಾ ಮಧ್ಯಾಹ್ನದ ಪೂಜೆ ನಿಷ್ಫಲವೆಂದು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಈ ಮಾಸದಲ್ಲಿ ಮುಂಜಾವದಲ್ಲಿ ಭಗವಂತನ ಪೂಜೆಗೆ ಏರಿದರೆ ಜನ್ಮಾಂತರಗಳಲ್ಲಿ ದಾರಿದ್ರ್ಯ, ಅನಾರೋಗ್ಯ ಕಾಡುವುದೆಂದು ಶಾಸ್ತ್ರಗಳು ಹೇಳಿವೆ. ಧನುರ್ಮಾಸದಲ್ಲಿ
ಹಗಲಿನ ಅವಧಿಯು ಕಿರಿದಾಗಿರುತ್ತದೆ. ಬೃಹತ್ ಸಾಮಂ ತಥಾ ಸಾಮ್ನಂ ಗಾಯತ್ರಿ ಛಂದಸಾಮಹಂ ಮಾಸಾನಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ. ಅಂದರೆ ವೇದಗಳಲ್ಲಿ ಪ್ರಧಾನವಾದ ಬೃಹತ್ ಸಾಮವು ನಾನು, ಛಂದಸ್ಸುಗಳಲ್ಲಿ ಅತಿ ವಿಶಿಷ್ಟವಾದ ಗಾಯತ್ರಿ ಛಂದಸ್ಸು ನಾನು, ಮಾಸಗಳಲ್ಲಿ ಮಾರ್ಗಶಿರ ಮಾಸವು ನಾನು, ಋತುಗಳಲ್ಲಿ ಚಿಗುರೊಡೆಯುವ ಋತು ವಸಂತವು ನಾನೇ ಆಗಿದ್ದೇನೆ ಎಂದು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಸಾಕ್ಷಾತ್ ಪರಮಾತ್ಮನೇ ಈ ಮಾಸದಲ್ಲಿರುವಾಗ ಈ ಅವಧಿಯಲ್ಲಿ ಯಾವುದೇ ವ್ರತ ಅನುಷ್ಠಾನ ಮಾಡಿದರೂ, ಪೂಜೆಯನ್ನು ನೆರವೇರಿಸಿದರೂ, ಇಷ್ಟಾರ್ಥಗಳನ್ನು ನೆನೆದು ನಾವು ಭಗವಂತನನ್ನು ಧ್ಯಾನಿಸಿದರೂ ಅದು ನೇರವಾಗಿ ಭಗವಂತನಿಗೆ ಸಮರ್ಪಣೆಯಾಗುತ್ತದೆ ಎನ್ನುತ್ತಾರೆ ಆರ್ಥಿಕ ಪ್ರಜ್ಞೆಯುಳ್ಳಂಥ ಹಿರಿಯರು. ಹೀಗಿರುವಾಗ ಭಗವಂತನನ್ನು ಅರ್ಚಿಸಲು ಬಹುಶಃ ಇದಕ್ಕಿಂತ ಪುಣ್ಯಕಾಲ ಇನ್ನೊಂದಿಲ್ಲ. ಮಾರ್ಗಶಿರ ಮಾಸದ ಭಾಗವೂ ಆಗಿರುವ ಧನು ತಿಂಗಳಲ್ಲಿ ಭಗವಂತನನ್ನು ಅರ್ಚಿಸಿ ಕೃತಾರ್ಥರಾದ ಹಲವಾರು ಉದಾಹರಣೆಗಳು ಪುರಾಣಗಳಲ್ಲಿ ಸಿಗುತ್ತವೆ. ಧನುರ್ಮಾಸ ಆಸ್ತಿಕರಿಗೆ ಆಧ್ಯಾತ್ಮದ ಒಳಹನ್ನು ತೋರಿದರೆ, ಲೌಕಿಕರಿಗೆ ಜೀವನ ಪಾಠವನ್ನು ಕಲಿಸಿಕೊಡುತ್ತದೆ. ಯಾವ ದೃಷ್ಟಿಯಿಂದ ಪಾಲಿಸಿದರೂ ಆತ್ಮೋದ್ಧಾರ, ದೇಹಾರೋಗ್ಯ, ಮಾನಸಿಕ ಸಂತುಲನಗಳಿಗೆ ದೇವರೇ ತೋರಿದ ದಾರಿ ಧನುರ್ಮಾಸದ ಆಚರಣೆಗಳು. ಧನುರ್ಮಾಸ ದೇವತಾರಾಧನೆಗೆ ಮೀಸಲು. ದೇವತಾ ಕಾರ್ಯಗಳಿಂದ ಜನರು ವಿಮುಖರಾಗಬಾರದೆಂದು ಶುಭ ಕಾರ್ಯಗಳನ್ನು ನಿಷಿದ್ಧ ಮಾಡಲಾಗಿದೆ. ಹಾಗೆ ಸೂರ್ಯನು ಧನುರಾಶಿಯಲ್ಲಿ ಅಸ್ತವಾಗುವುದರಿಂದ ಶುಭ ಕೆಲಸಗಳಿಗೆ ಸೂಕ್ತವಲ್ಲ ಎಂಬ ಅಭಿಪ್ರಾಯವೂ ಕೂಡ ಇದೆ. ಅಪರಿಮಿತ ಪುಣ್ಯ ಸಂಪಾದನೆಗೆ ಮೋಕ್ಷದ ದಾರಿಗೆ ಅವಕಾಶವಿರುವ ಈ ಪರ್ವಕಾಲ ಇದನ್ನು ದೇವಮಾಸ ಎಂದು ಕೂಡ ಕರೆಯುತ್ತಾರೆ. ಧನುರ್ಮಾಸದಲ್ಲಿ ಅರುಣೋದಯದ ಕಾಲದಲ್ಲಿಯೇ ಪೂಜೆ ಮಾಡಬೇಕು. ಅದು ಧನುರ್ಮಾಸದ ಪೂಜೆಗೆ ಪ್ರಶಸ್ತ ಕಾಲ. ಅರುಣೋದಯದ ಕಾಲ ಅದು ದೇವತೆಗಳ ಕಾಲ, ಬ್ರಹ್ಮಕಾಲ. ಅದೇ ಸಂದರ್ಭದಲ್ಲಿ ನಾವು ದೇವತೆಗಳ ಆರಾಧನೆಯನ್ನು ಮಾಡಿದಾಗ ಭಗವಂತ ಸುಪ್ರೀತನಾಗುತ್ತಾನೆ. ಅದಕ್ಕಾಗಿಯೇ ಮುಖ್ಯ ಅರುಣೋದಯ ಪೂಜೆ. ಸೂರ್ಯೋದಯದ ಮೊದಲೇ ದೇವರ ಪೂಜೆ ಮಾಡಿ ದೇವರಿಗೆ ನಮಸ್ಕಾರವನ್ನು ಮಾಡಿಬಿಡಬೇಕು. ಅರುಣೋದಯದಲ್ಲಿ ಪೂಜೆ ಮಾಡಿದರೆ ಅದು ಉತ್ತಮವಾದದ್ದು. ಆಗ ಸಂಪೂರ್ಣ ಕತ್ತಲು ಇರುತ್ತದೆ. ಇನ್ನು ನಕ್ಷತ್ರಗಳು ಮರೆಯಾಗಿ ಇನ್ನೇನು ಸೂರ್ಯೋದಯ ಲಕ್ಷಣಗಳು ಗೋಚರಿಸುವಾಗ ಪೂಜೆ ಶುರು ಮಾಡಿದರೆ ಅದು ಮಧ್ಯಮ. ಅದೇ ರೀತಿ ಪೂಜೆ ಮಾಡುವಾಗ ಸೂರ್ಯೋದಯ ಆಗಿದ್ದರೆ ಅದು ಅಧಮ ಪೂಜೆ. ಇನ್ನು ಮಧ್ಯಾಹ್ನದ ಪೂಜೆ ಮಾಡಿದರೆ ನಿಷ್ಫಲವಾಗುತ್ತದೆ. ಸರಳವಾಗಿ ಹೇಳಬೇಕು ಎಂದರೆ ದೇವರ ಪೂಜೆ ಯಾವಾಗ ಮಾಡಿದರೂ ಅದಕ್ಕೆ ಫಲ ಇದ್ದೇ ಇರುತ್ತದೆ. ಆದರೆ ಮಧ್ಯಾಹ್ನ ಪೂಜೆ ಮಾಡಿದರೆ ಅರುಣೋದಯದಲ್ಲಿ ಮಾಡಿದಾಗ ಸಿಗುವ 1000 ವರ್ಷದ ಪೂಜೆಯ ಫಲ ಸಿಗದು ಎಂಬುದು ಅರ್ಥ. ಅರುಣೋದಯದಲ್ಲಿ ಪೂಜೆ ಮಾಡುವುದು ಸಾಧ್ಯವಾಗಲಿಲ್ಲ ಎಂದು ಪೂಜೆಯನ್ನೇ ಮಾಡುವುದನ್ನು ಬಿಟ್ಟರೆ ಆಗ ಪೂಜೆ ಮಾಡದೇ ಇರುವ ದೋಷ ಉಂಟಾಗುತ್ತದೆ. ಪೂಜೆ ಮಾಡುವುದನ್ನು ಬಿಡಬಾರದು. ಧನುರ್ಮಾಸದ ಇಂತಿಷ್ಟು ವಿಚಾರಗಳನ್ನು ತಿಳಿಯುತ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಧನುರ್ಮಾಸದ ವಿಚಾರಗಳನ್ನು ತಿಳಿಯೋಣ ಅಂತ ಹೇಳಿ ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು.